ವ್ಲಾಗ ವ್ಲಾಗ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನೆನ್ನೆನೇ ಈವೆಂಟ್ ವ್ಲಾಗು ಅಲ್ಲಿಗೆ ಹೆಣ್ಣು ಮಾಡಿದ್ದೆ. ಇವತ್ತಿನ ವ್ಲಾಗಲ್ಲಿ ಡೀಟೇಲ್ನಂಗಾಗಿ ಫಂಕ್ಷನ್ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಬಂದಿದೆ, ಎಂಟ್ರಿ ಆಗಿದೆ. ಇಲ್ಲಿ ರಿಲೇಟಿವ್ಸ್ ಇದ್ದರು. ಅಣ್ಣಂದು ಬರ್ಡೇ ಇತ್ತು. ಅಣ್ಣಂಗೆ ವಿಶ್ ಮಾಡ್ತಾ, ಪಾರ್ಟಿ ಕೇಳ್ತಾ, ಹಾಗೆ ತಮಾಷೆಗೆ ಮಾತಾಡ್ಕೊಳ್ತಾ ವೆಲ್ಕಮ್ ಡ್ರಿಂಕ್ ಇತ್ತು. ಸೊ ಅದನ್ನ ಶೂಟ್ ಮಾಡಿಲ್ಲ. ಆ ಡ್ರಿಂಕ್ಸ್ ಎಲ್ಲನೂ ಕುಡಿದು ಈಗ ಮೇಲೆ ಬಂದಿದ್ದೆ. ಅಲ್ಲಿ ಫ್ಲವರ್ಸ್ ಎಲ್ಲನೂ ಕೂಡ ಇಟ್ಟಿರ್ತಾರಲ್ವ, ತಗೊಂಡು ಒಳಗಡೆಗೆ ಪಾರ್ಟಿ ಅಲ್ಲಿಗೆ ಎಂಟ್ರಿ ಆದ್ವಿ. ಜನ ಎಲ್ಲ ಕೂತಿದ್ದಾರೆ. ಈ ಎಂಗೇಜ್ಮೆಂಟು ಬಂದು ನಾವು ಹುಡುಗಿ ಕಡೆಯಿಂದ ಇನ್ವೈಟ್ ಬಂದಿರೋದು. ಸೊ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಹುಡುಗನೂ ಕೂಡ ರಿಲೇಟಿವ್ಸೇ, ದೂರದ ಸಂಬಂಧಕ್ಕೆ ಬರ್ತಿದೆ ಅಂತ. ಸೊ ನನ್ನ ಎಂಗೇಜ್ಮೆಂಟ್ ಫೋಟೋಸು ಸ್ಟೇಟಸಲ್ಲಿ ನೋಡಿ ತುಂಬ ಜನ ಹಸ್ಬೆಂಡ್ ಕಡೆಯವರೆಲ್ಲ ಕಾಲ್ ಮಾಡಿ ಕೇಳಿದ್ರು, ಏನಾಗಬೇಕು, ಯಾರ ಕಡೆಯಿಂದ ಹೋಗಿದ್ದೀರಾ, ಹುಡುಗ ಈ ಥರ ಸಂಬಂಧ ಇದೆ ಅಂದ್ಬಿಟ್ಟು. ಸೊ ಎಲ್ಲೊಂದು ಕಡೆ ಖುಷಿ ಆಯಿತು, ಹಳೆ ಸಂಬಂಧ ಹುಡುಗಂದು ಅಂತ. ಸೊ ಹಂಗೂ ಹಿಂಗೂ ಎರಡೂ ಕಡೆಯೂ ರಿಲೇಟಿವ್ಸೇ ಆದರು. ಫೈನಲಿ ನಾವು ಇನ್ನೂ ಹುಡುಗಿಗೆ ಮೇಕಪ್ ಮಾಡ್ತಿದ್ರು. ಇಲ್ಲಿ ಒಂದು ಥಿಯೇಟರ್ ಟೈಪು ಇತ್ತು, ತುಂಬಾ ಚೆನ್ನಾಗಿದೆ ಫೋಟೋಶೂಟ್ಗೆಲ್ಲ. ಸೊ ಇಲ್ಲಿ ಫೋಟೋಸ್ ತೆಗೊಳ್ಳೋಣ ಅಂತ ಬಂದ್ವಿ. కావాలంటే అట్లా క్లిక్స్ వేసుకుంటాను. 2 స్టోరేజ్ చాలా అయిపోయింది. ఒకసారి కొంచెం క్యారీడ్ ఇవ్వలేక మనక సుధా వస్తానే ఆ ఫ్రెండ్ ಯಾರಮ್ಮ ದಾದೆ ಫೈನಲಿ ನಮ್ಮಮ್ಮವ್ರದ್ದೆಲ್ಲ ಆದಮೇಲೆ ನಾವೊಂದು ಫೋಟೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಅಂದರೆ ಹೇಗೆಲ್ಲ ಇದ್ದೀವಿ, ಕಲರ್ಫುಲ್ಲಾಗಿ ಕಲರ್ ಬಟ್ಟೆಯಲ್ಲಿ ಕಮೆಂಟ್ ಮಾಡಿ. ಫೈನಲಿ ನಾವು ಫೋಟೋಸ್ ಎಲ್ಲ ತಗೊಂಡು ಬರೋಷ್ಟೊತ್ತಿಗೆ ಜನನೂ ಕೂಡ ಕ್ರೌಡ್ ಆಗಿದ್ದಾರೆ. ಹಾಗೆ ಎಂಗೇಜ್ಮೆಂಟ್ ಶಾಸ್ತ್ರನೂ ಕೂಡ ಶುರು ಆಗಿದೆ ಅಂತಲೇ ನಾವು ಬೇಗ ಬಂದ್ವಿ. ಸೊ ಬಂದು ಕೂತಿದ್ದೀವಿ, ಎಲ್ಲ ಜನ ತುಂಬಿದ್ದಾರೆ. ಏನೂ ಸರಿಯಾಗಿ ಹುಡುಗಿ ಕಾಣ್ತಿಲ್ಲ. ಮಧ್ಯದಲ್ಲಿ ಕೂತಿದ್ದೀವಿ, ಮುಂದೆ ಫುಲ್ ಕ್ರೌಡ್ ಇದೆ. ಇವತ್ತಿನ ಈ ಇವೆಂಟಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಒಳ್ಳೊಳ್ಳೆ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ನ ಮೀಟ್ ಮಾಡಿದ್ವಿ. ನೋಡಿ, ವರುಣ್ ಆರಾಧ್ಯ, ಹಾಗೆ ಯೂಟ್ಯೂಬಲ್ಲೇ ಫೇಮಸ್ ಆದಂಥ ಸ್ಯಾಮ್ ಸಮೀರ್ ಅವರ ಬ್ರದರ್, ಅವರ ಎಂಟೈರ್ ಫ್ಯಾಮಿಲಿ ನೋಡಿ, ಅವರ ಬ್ರದರು, ಅವರ ಫ್ರೆಂಡ್ಸು, ಹಾಗೆ ಅವರ ಸಿಸ್ಟರು ಸೀಮಾ ಸೋನು, ಹಾಗೆ ವರುಣ್ ಆರಾಧ್ಯ, ಶ್ರವಣ್ ಬ್ರೋ, ಇಂಥ ಎಲ್ಲರನ್ನೂ ಕೂಡ ಮೀಟ್ ಮಾಡಿದ್ವಿ. ಅದನ್ನೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ವ್ಲಾಗ್ನ ಕೊನೆವರೆಗೂ ನೋಡಿ. ಹೌದಾ? ಥ್ಯಾಂಕ್ ಯು. వదన్ నాన్న చెప్పి రివీల్ ಹೌದಾ? Hi auntie. Hi uncle. Hi auntie. ವ್ಲಾಗ
ಸೊ ಫೈನಲಿ ಒಳ್ಳೊಳ್ಳೆ ಬೆಸ್ಟ್ ಕಂಟೆಂಟರ್ಸು ಹಾಗೆ ಯೂಟ್ಯೂಬರ್ಸ್ನ ಮೀಟ್ ಮಾಡಿದ್ದು ಖುಷಿ ಆಯಿತು. ಏನಂದರೆ ಸ್ಯಾಮ್ ಸಮೀರ್ ಬಂದು ನಮ್ಮ ಏರಿಯಾದಲ್ಲೇ ಇರೋದು. ಅವರ ಇದ್ದ ಅಪಾರ್ಟ್ಮೆಂಟು ಮುಂದೆನೇ ನಾವು ಓಡಾಡ್ತೀವಿ. ಸೊ ಹಂಗಾಗ್ಬಿಟ್ಟು ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೆ. ಇಷ್ಟು ವರ್ಷದಿಂದ ಸ್ಯಾಮ್ ನಿಮ್ಮನ್ನು ನೋಡಿದ್ದೀವಿ ಬಟ್ ಮಾತಾಡ್ಸೋಕ್ಕೆ ಆಗಿಲ್ಲ ಹತ್ರ ಬಂದು ಅಂತ. ಸೊ ಅದೇ ಅಂತಿದ್ರು ಅವರು, ಖುಷಿ ಪಡ್ತಿದ್ರು. ಸೊ ಹೇಳ್ದೆ ಅಲ್ವಾ ನಾನು ಅವ್ರು ಇದ್ದಿದ್ದಂಥ ಫ್ಲಾಟ್ ಎಲ್ಲ. ಸೊ ಯಾಕೆ ನೀವು ಬಂದು ಇಷ್ಟು ಇಯರ್ಸ್ ಆಗಿದೆ ಮೀಟ್ ಮಾಡಿಲ್ಲ, ಮನೆಗೆ ಬರ್ಬೋದಿತ್ತಲ್ವಾ, ನಮ್ಮ ಒಂದೇ ಏರಿಯಾದಲ್ಲಿ ಇದ್ದೀವಿ ನಾವೆಲ್ಲ ಅಂದಮೇಲೆ ಒಂದೇ ಫ್ಯಾಮಿಲಿನೇ ಅಂದರು. ಸೊ ಖುಷಿ ಆಯಿತು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು. ಕೊನೆಯಾಗಿ ಶ್ರವಣ್ ಬ್ರೋನ ಮಾತಾಡಿಸ್ದೆ. ಸೊ ಅವ್ರು ನಾವು ಫೋನ್ ಇಟ್ಕೊಳ್ಳೋ ಸ್ಟೈಲ್ ನೋಡಿನೇ ವ್ಲಾಗರ್ ಅಂತ ಕೇಳಿ ವಿಶ್ ಮಾಡಿ ವೆಲ್ಕಮ್ ಮಾಡಿ ನಮ್ಮನ್ನು ಟ್ರೀಟ್ ಮಾಡ್ತಾರಲ್ವ, ಅದು ಒಂಥರ ಖುಷಿ ಆಯಿತು. ದೊಡ್ಡ ದೊಡ್ಡ ವ್ಲಾಗರ್ಸು ಕಂಟೆಂಟ್ ಕ್ರಿಯೇಟರ್ಸ್ಗಳ ಜೊತೆ ನಾವು ಸ್ಮಾಲ್ ಕಂಟೆಂಟರ್ಸು ಆದ್ರೂ ನಮ್ಮನ್ನು ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ ರೀತಿ ತುಂಬಾ ಇಷ್ಟ ಆಯಿತು. ಇವತ್ತು ಫಂಕ್ಷನ್ ಇನ್ನೂ ನಡೀತಿದೆ, ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಬಂದ್ವಿ. ಸೊ ಫೈನಲಿ ಊಟಕ್ಕಂತ ಬಂದ್ವಿ. ಬಟ್ ಇಲ್ಲೆಲ್ಲ ಹೌಸ್ಫುಲ್ ಅಂದರೆ ಇದೇ ಖಾಲಿ ಇದೆ. ಬಟ್ ನಾವೆಲ್ಲರೂ ಒಟ್ಟಿಗೆ ಕೂರೋಣ ಅಂತ ಒಂದು 10 ಮೆಂಬರ್ಸ್ 15 ಮೆಂಬರ್ಸ್ವರೆಗೂ ಇದ್ದೀವಿ. ಹಂಗಾಗ್ಬಿಟ್ಟು ಒಟ್ಟಿಗೆ ಕೂರೋಣ, ಅಲ್ಲೊಬ್ರು ಕೂರೋದು ಬೇಡ ಅಂತ. ಸೊ ರಿಟರ್ನ್ ಬಂದ್ವಿ, ವೆಯ್ಟ್ ಮಾಡೋಣ. ಸೊ ಫೈನಲಿ ನೋಡಿ ಫಂಕ್ಷನ್ ಎಲ್ಲನೂ ಕೂಡ ಮುಗೀತು. ಸೊ ಇನ್ನೂ ನಡೀತಿದೆ. ಬಟ್ ನಾವೀಗ ಊಟಕ್ಕೆ ಅಂತ ಬಂದ್ವಿ. ಸೊ ಹೋಗೋಣ, ರಶ್ ಇದೆ, ವೆಯ್ಟ್ ಮಾಡ್ತಾಯಿದ್ವಿ. ಊಟ ಹೇಗಿರುತ್ತೆ ಏನಂತನೂ ಕೂಡ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಬ್ಲಾಗ್ ಕೊಡ್ತಾನೆ ಬ್ರೈಟ್ನೆಸ್ಸು. ಸೊ ಬ್ಲಾಗಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇದೆ. ಬಟ್ ನಾವು ಚೆನ್ನಾಗೇ ನ್ಯಾಚುರಲ್ಲಾಗೇ ಇದ್ದೀವಿ. ಬಟ್ ಲೈಟಿಂಗ್ಸ್ ಎಲ್ಲನೂ ಕೂಡ ತುಂಬ ನಮ್ಮ ಕ್ಯಾಮ್ರಲ್ಲಿ ನೀಟಾಗಿ ಬರುತ್ತೆ. ಬಟ್ ಫೋನಲ್ಲಿ ಚೆನ್ನಾಗಿ ಬರ್ತಿಲ್ಲ. ಇಲ್ಲಿ ಕತ್ಲೆಯಲ್ಲಿ ಕೂತಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಇಷ್ಟ ಆಗ್ತಿದೆ. ಹೇಗಿದೆ ಇವಾಗೇ ಲುಕ್ ಚೆನ್ನಾಗಿ ಕಾಣಿಸ್ತಾ ಇರೋದು. ಇವಾಗ ನಾವಾಗಿ ಕಾಣಿಸ್ತಿದ್ವಿ. ಇದೇ ಒರಿಜಿನಲ್. ಈ ಕಡೆ ಬಾಕ್ ಬಂದು ಸಂಜಯ್. ಸೊ ಫೈನಲಿ ಇಲ್ಲಿ ಬಂದು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಸೊ ಎಲ್ಲ ಯೂಟ್ಯೂಬರ್ಸು ಒಟ್ಟಿಗೆ ಕೂತಿದ್ದೀವಿ. ಲಕ್ಕಿಲಿ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಲಿ ಎಲ್ಲೋದ್ರೂ ಜೊತೆಲೇ ಕೂತ್ಕೊಂಡ್ವಿ ನಾವು, ಅವರು ಎಲ್ಲನೂ ಕೂಡ ಎಲ್ಲ ಯೂಟ್ಯೂಬರ್ಸೂ ಒಟ್ಟಿಗೆ ಊಟಕ್ಕೆ ಕೂತಂಗೆ ಇದೆ ಫ್ಯಾಮಿಲೀಸ್ ಜೊತೆಗೆ. ಸೊ ನಮ್ಮ ಫ್ಯಾಮಿಲಿ, ಅವರು ಯೂಟ್ಯೂಬರ್ಸ್ ಫ್ಯಾಮಿಲಿ ಎಲ್ಲರ ಜೊತೆಗೂ ಊಟನ ಮಾಡೋಕ್ಕೆ ಬಂದು ಕೂತಿದ್ದೀವಿ. ಸೊ ಲಕ್ಕಿಲಿ ಇವತ್ತು ತುಂಬಾ ಸ್ಪೆಷಲಾಗಿ ಕ್ರಿಯೇಟ್ ಆಯಿತು ಇವತ್ತಿನ ನನ್ನ ಈ ವ್ಲಾಗ್ ಅಂತ ನಾನು ನಂಬಿದ್ದೀನಿ. ಸೊ ಬನ್ನಿ ಏನೆಲ್ಲ ಊಟಗಳು ಇತ್ತು ಅಂತ. ಸೊ ಎಲ್ಲನೂ ಸರಿಯಾಗಿ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ತಿನ್ನೋ ಟೈಮಲ್ಲಿ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ಬೀಡ ಆ ಥರ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ಇನ್ನು ಕೇಕ್ ಕಟ್ಟಿಂಗ್ ಇದೆ ಬನ್ನಿ ಅಂದರು, ಬಟ್ ಹೋಗಿಲ್ಲ. ನೋಡಿ ಇಲ್ಲಿ ಯೂಟ್ಯೂಬರ್ಸ್ ಎಲ್ಲನೂ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಮಗಂತೂ ಅಷ್ಟು ಫೇಷನ್ಸ್ ಇಲ್ಲ. ಸೊ ನಾವು ಒಬ್ಬ ವಿಡಿಯೋನ ನೋಡ್ತಾ ಇದ್ದೀವಿ, ಒಬ್ಬ ಯೂಟ್ಯೂಬರ್ ಆಗಿರ್ಬೋದು, ಎಷ್ಟು ಸ್ಟ್ರಗಲ್ಸ್ ಇರುತ್ತೆ ಅಂತ. ಸೊ ನಾನು ನನ್ನ ಚಾನಲ್ಸ್ಗಿಂತ ಬೇರೆಯವ್ರದ್ದನ್ನೇ ತೋರಿಸಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಸೇಮ್ ನಾವು ಕೂಡ ಅದೇ ಥರನೇ ಸ್ಟ್ರಗಲ್ಸ್ನ ಪಡ್ತೀವಿ. ವಿಡಿಯೋನ ನೋಡಿದಷ್ಟು ಸುಲಭ ಇಲ್ಲ. ಒಂದು ವಿಡಿಯೋನ ಪಬ್ಲಿಕಲ್ಲಿ ಶೂಟ್ ಮಾಡೋದಾಗಿರ್ಬೋದು, ಪಬ್ಲಿಕಲ್ಲಿ ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲನೂ ಕೂಡ ಟಫ್ ಇರುತ್ತೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಕೊನೆಯದಾಗಿ ಫೋಟೋಸ್ನ ಆ್ಯಡ್ ಮಾಡಿರ್ತೀನಿ ನೋಡಿ.